ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಿ ಸ್ನೇಹಿತರೆ? ನಾನು ಸಿದ್ದು ಮಠಪತಿ. ಐ ಎ ಡೇಟಾ ಸೈಂಟಿಸ್ಟ್ ಅಂಡ್ ಕರ್ನಾಟಕದಲ್ಲಿ ಕನ್ನಡಿಗರು ಕಾರ್ಪೊರೇಟ್ ಅಲ್ಲಿ ಜಾಸ್ತಿ ಇರಬೇಕು ಮತ್ತು ಹೊಸ ತಂತ್ರಜ್ಞಾನಗಳೊಂದಿಗೆ ಕನ್ನಡಿಗರು ಅಪ್ಸ್ಕಿಲ್ ಆಗಬೇಕು ಎಂದು ಶುರುವಾದ ಕನ್ನಡದ ಮೊಟ್ಟ ಮೊದಲ ಸಂಸ್ಥೆ ಕರಿಯರ್ ರಿಡಿಫೈನ್ ಫೌಂಡರ್ ಮತ್ತು ಸಿಇಒ. ಇವತ್ತು ನಾವು ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅದರ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಯಾಕೆ ಇದು ಬಹು ಮುಖ್ಯವಾದ ವಿಷಯ ಅಂತ ಅಂದ್ರೆ, ಪ್ರಪಂಚ ತುಂಬಾ ವೇಗವಾಗಿ ಬೆಳವಣಿಗೆ ಆಗ್ತಾ ಇದೆ. ತಂತ್ರಜ್ಞಾನಗಳು ತುಂಬಾ ವೇಗದ ಬೆಳವಣಿಗೆಯನ್ನು ಅದಕ್ಕೆ ಸಾಕ್ಷೀಕರಿಸಿವೆ. ಸೊ ಈ ವಿಷಯಗಳು ಇವತ್ತಿನ ಈ ಒಂದು ತಲೆಮಾರಿನಲ್ಲಿ ಪ್ರತಿಯೊಬ್ಬರು ಇದರ ಬಗ್ಗೆ ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ಇವತ್ತು ಇದೆ. ಕೇವಲ ನಾನು IT ನಲ್ಲಿ ಇರೋರಷ್ಟೇ ಇದರ ಬಗ್ಗೆ ತಿಳ್ಕೋಬೇಕಂತ ಇಲ್ಲ. ಬಿಕಾಸ್ ನಾವು ಡೇ ಟು ಡೇ ಲೈಫ್ ಅಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ತಾ ಇದ್ದೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸರ್ಸ್ ಆಗಿರೋದ್ರಿಂದ ಸೊ ಪ್ರತಿಯೊಬ್ಬರು ನಾವು ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಬದುಕಿಗೆ ಎಷ್ಟೊಂದು ಇಂಪ್ಯಾಕ್ಟ್ ಮಾಡಿದೆ, ಮತ್ತೆ ಅದರ ಪಾಸಿಟಿವ್ ವಿಚಾರಗಳೇನು, ಮತ್ತೆ ಅದರ ಸುತ್ತ ಹೆಣೆಯಲಾಗಿರುವ ಒಂದಿಷ್ಟು ಕಟ್ಟುಕತೆಗಳೇನು, ಅಥವಾ ಅದರ ಬಗ್ಗೆ ಇರುವ ಭಯ ಏನು, ಅಥವಾ ಸಂಭವನೀಯ ನಷ್ಟ ಏನು, ಯಾರ ಉದ್ಯೋಗ ಅಪಾಯದಲ್ಲಿದೆ. ಸೊ ಈ ಪ್ರತಿಯೊಂದು ವಿಚಾರಗಳನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೋತಾ ಇದ್ದೀನಿ. ನಾವು ಕೇವಲ ಬರೀ ಎಂಟರ್ಟೈನ್ಮೆಂಟ್ ಹಿಂದೆ ಬೆನ್ ಹತ್ತಿದೀವಿ, ಬಟ್ ನಾವು ಅಪ್ಸ್ಕಿಲ್ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳು ತುಂಬಾ ಕಷ್ಟಕರವಾಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಗ್ಲೋಬಲ್ ಜಾಬ್ ಮಾರ್ಕೆಟ್ ಈಸ್ ಡಿಮ್ಯಾಂಡಿಂಗ್ ಟಾಪ್ ಸ್ಕಿಲ್ಸ್ ಅಂಡ್ ವಿ ಡೋಂಟ್ ಹ್ಯಾವ್ ಎನಿ ಟಾಪ್ ಟ್ಯಾಲೆಂಟ್. ಸೊ ಅಪ್ಸ್ಕಿಲ್ ಆಗೋದು ತುಂಬಾ ಅನಿವಾರ್ಯತೆ ಇದೆ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತುಂಬಾ ಮುಖ್ಯವಾಗುತ್ತದೆ. ಕೊನೆಯವರೆಗೂ ಈ ವಿಡಿಯೋ ನೋಡಿ. ಅದಾದ್ಮೇಲೆ ನಿಮಗೆ ಏನಾದರೂ ಅಭಿಪ್ರಾಯಗಳಿದ್ರೆ ಅಥವಾ ನೀವು ನನಗೆ ಏನಾದರೂ ಕೇಳಲಿಕ್ಕಿದ್ರೆ ನೀವು ಕಮೆಂಟ್ ಮಾಡಿ, ನಾನು ಆ ಒಂದು ವಿಷಯದ ಮೇಲೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸ್ವಿಚ್ ಟು ದ ಟಾಪಿಕ್. ಭಾರತದಲ್ಲಿ ಉದ್ಯೋಗಗಳು ಮತ್ತು ಸಮಾಜದ ಮೇಲೆ ಅದರ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವುದು ಈ ತಲೆಮಾರಿನ ಬಹುಮುಖ್ಯ ವಿಷಯಗಳಲ್ಲಿ ಒಂದಾಗಿದೆ. ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಮತ್ತು ವ್ಯವಹಾರದಲ್ಲಿ ಒಂದು ಜನಪ್ರಿಯ ಪದವಾಗಿ ಮಾರ್ಪಟ್ಟಿದೆ. ಇದು ಆಗಾಗ ಕಟ್ಟುಕಥೆ ಮತ್ತು ತಪ್ಪು ಕಲ್ಪನೆಗಳಿಂದಲೇ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಈ ವಿಷಯವಾಗಿ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆಯು ವ್ಯಾಪಕವಾದ ಉದ್ಯೋಗ ನಷ್ಟಕ್ಕೆ ಕಾರಣವಾಗುತ್ತದೆ ಎಂಬುದು ಅತ್ಯಂತ ಪ್ರಚಲಿತವಾದ ಆತಂಕಗಳಲ್ಲಿ ಒಂದಾಗಿದೆ. ಈ ಆತಂಕವು ಸಾಮಾನ್ಯವಾಗಿ ಕೃತಕ ಬುದ್ಧಿಮತ್ತೆಯ ಸಾಮರ್ಥ್ಯಗಳು ಮತ್ತು ವಿವಿಧ ಕ್ಷೇತ್ರಗಳ ಮೇಲೆ ಅದರ ಪ್ರಭಾವದ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಆಧರಿಸಿದೆ. ಕೃತಕ ಬುದ್ಧಿಮತ್ತೆಯ ಬಗೆಗಿನ ಕೆಲವು ಸಾಮಾನ್ಯ ಕಟ್ಟುಕತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಇದು ಹೊಸ ಅವಕಾಶಗಳನ್ನು ಸೃಷ್ಟಿಸಲು ಮತ್ತು ನಮ್ಮ ಜೀವನವನ್ನು ಸುಧಾರಿಸಲು ಹೇಗೆ ಸಹಾಯ ಮಾಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. 90ರ ದಶಕದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವುದು ಒಂಥರ ಸೈನ್ಸ್ ಫಿಕ್ಷನ್ ತರಹದ ವಿಷಯವಾಗಿತ್ತು. ಆದರೆ ಇನ್ನು ಮುಂದೆ ಇದು ವಾಸ್ತವ. ಈಗ ಇದು ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿದೆ. ಉದಾಹರಣೆಗೆ, ನಮ್ಮ ಮೊಬೈಲ್ಗಳಲ್ಲಿ ಬಳಸುವ ವಾಯ್ಸ್ ಅಸಿಸ್ಟೆನ್ಸ್ಗಳಾದ ಗೂಗಲ್ ಅಸಿಸ್ಟೆನ್ಸ್, ಸಿರಿ, ಅಲೆಕ್ಸಾ, ಅದರೊಂದಿಗೆ ನಮಗೆ ಬರುವ ಆನ್ಲೈನ್ ಸಜೆಷನ್, ಜಾಹೀರಾತುಗಳು, ಯಾವ ಚಿತ್ರವನ್ನು ನೋಡಬೇಕು, ಯಾವ ಪೇಜನ್ನು ಫಾಲೋ ಮಾಡಬೇಕು, ಹೀಗೆ ನಮ್ಮ ಆಸಕ್ತಿಯನ್ನು ಗಮನಿಸಿ ನಮ್ಮನ್ನು ಅದರತ್ತ ಸೆಳೆಯುವ ಬಳಕೆದಾರರ ಡೇಟಾ ಸಂಗ್ರಹಿಸುವ ಮೂಲಕ ಎಲ್ಲ ತಾಂತ್ರಿಕ ಲೆಕ್ಕಾಚಾರಗಳನ್ನು ಒದಗಿಸುವ ಈ ಮಹಾನ್ ಮೇಧಾವಿ AI ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಪರಿಣಿತಿ ಸಾಧಿಸುವುದು ತುಂಬಾ ಕುತೂಹಲಕಾರಿಯಾಗಿರುತ್ತದೆ. ಕೃತಕ ಬುದ್ಧಿಮತ್ತೆಯು ಜಗತ್ತನ್ನು ಮರುರೂಪಿಸುವುದನ್ನು ಮುಂದುವರಿಸುತ್ತಿರುವುದರಿಂದ ಈ ರೋಮಾಂಚನಕಾರಿ ಕ್ಷೇತ್ರದಲ್ಲಿ ಪರಿಣಿತರಾಗುವುದು ಹೇಗೆ ಎಂಬುದರ ಬಗ್ಗೆ ಅನೇಕ ಜನರಿಗೆ ಕುತೂಹಲವಿದೆ. ನೀವು ವಿದ್ಯಾರ್ಥಿಯಾಗಿರಲಿ, ವೃತ್ತಿ ಜೀವನವನ್ನು ಬದಲಾಯಿಸಲು ಬಯಸುವ ವೃತ್ತಿಪರರಾಗಿರಲಿ, ಅಥವಾ ಕೇವಲ ತಂತ್ರಜ್ಞಾನದಲ್ಲಿ ಆಸಕ್ತರಾಗಿರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿತ ವಿಷಯಗಳನ್ನು ಮತ್ತು ಸ್ಕಿಲ್ಗಳನ್ನು ಕಲಿಯಲು ಹೇಗೆ ನಾವು ಹೆಜ್ಜೆಗಳನ್ನಿಡಬೇಕೆಂಬುದರ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ. ಕಟ್ಟುಕತೆ 1. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಉದ್ಯೋಗಗಳನ್ನು ಬದಲಾಯಿಸುತ್ತದೆ. ಕೃತಕ ಬುದ್ಧಿಮತ್ತೆಯು ಮನುಷ್ಯರು ಮಾಡುವ ಉದ್ಯೋಗಗಳನ್ನು ಬದಲಾಯಿಸುತ್ತದೆ. ಇದು ಸಾಮೂಹಿಕ ನಿರುದ್ಯೋಗಕ್ಕೆ ಕಾರಣವಾಗುತ್ತದೆ ಎಂಬುದು ಭಾರತದಲ್ಲಿ ವ್ಯಾಪಕವಾಗಿ ಹರಡಿರುವ ಆತಂಕಗಳಲ್ಲಿ ಒಂದಾಗಿದೆ. ಆದರೆ ವಾಸ್ತವದಲ್ಲಿ ಕೃತಕ ಬುದ್ಧಿಮತ್ತೆಯು ಉದ್ಯೋಗಗಳನ್ನು ಪರಿವರ್ತಿಸುತ್ತಿದೆ ಹೊರತು ಅವುಗಳನ್ನು ತೆಗೆದುಹಾಕುತ್ತಿಲ್ಲ. ಉದಾಹರಣೆಗೆ, ದಿನನಿತ್ಯದ ಕೆಲಸಗಳನ್ನು ಆಟೋಮೇಟ್ ಮಾಡುವುದು. ಇದರಿಂದ ನಮಗೆ ಬಹಳಷ್ಟು ಸಮಯಾವಕಾಶ ಸಿಗುತ್ತದೆ. ಈ ಒಂದು ವಿಚಾರದಲ್ಲಿ AI ಸಹಕಾರಿಯಾಗಿದೆ. ಇದು ನಾವು ಮಾಡುವ ಕೆಲಸದ ಹೆಚ್ಚು ಕಾಂಪ್ಲೆಕ್ಸಿಟಿ ಮತ್ತು ಕ್ರಿಯೇಟಿವಿಟಿ ಮೇಲೆ ಫೋಕಸ್ ಮಾಡಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ, ಬ್ಯಾಂಕಿನಲ್ಲಿ ಕೃತಕ ಬುದ್ಧಿಮತ್ತೆಯು ದಿನನಿತ್ಯದ ವಹಿವಾಟುಗಳು ಮತ್ತು ಗ್ರಾಹಕರ ವಿಚಾರಣೆಗಳನ್ನು ನಿಭಾಯಿಸಬಲ್ಲದು. ಸೊ ಇದರಿಂದ ವೈಯಕ್ತಿಕವಾಗಿ ಹಣಕಾಸು ಸಲಹೆಯನ್ನು ನೀಡಲು ಸಿಬ್ಬಂದಿಗಳಿಗೆ ಸಮಯಾವಕಾಶವನ್ನು ಸಿಗುವಂತೆ ಮಾಡುವುದು.
ಉದಾಹರಣೆಗೆ ಬ್ಯಾಂಕಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ದಿನನಿತ್ಯದ ವಹಿವಾಟುಗಳನ್ನು ಮತ್ತು ಗ್ರಾಹಕರ ವಿಚಾರಣೆಗಳನ್ನು ನಿಭಾಯಿಸಬಲ್ಲದು. ಅದರ ಜೊತೆಗೆ ಹೊಸ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಭಿವೃದ್ಧಿ, ಡೇಟಾ ಸೈನ್ಸ್ ಮತ್ತು ಸೈಬರ್ ಸೆಕ್ಯುರಿಟಿ ಅಂತಹ ಕ್ಷೇತ್ರಗಳಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿದೆ. ನಾಸ್ಕಾಂ ಪ್ರಕಾರ ಭಾರತೀಯ ಐಟಿ ಉದ್ಯಮ ಸಂಸ್ಥೆ ಎಐ ಮತ್ತು ಇತರ ಉದಯೋನ್ಮುಖ ತಂತ್ರಜ್ಞಾನಗಳು 2025ರ ವೇಳೆಗೆ 1 ದಶಲಕ್ಷಕ್ಕೂ ಹೆಚ್ಚು ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ. ಇದು ಎಐ ಇಂದ ಆಗಬಹುದಾದ ಯಾವುದೇ ಉದ್ಯೋಗ ನಷ್ಟವನ್ನು ಸರಿದೂಗಿಸುತ್ತದೆ. ಮೀನ್ಸ್ ಇದು ಬ್ಯಾಲೆನ್ಸ್ ಮಾಡುತ್ತೆ. ಕಟ್ಟುಕತೆ 2. ನಾನ್ ಐಟಿ ಜನರಿಗೆ ಅರ್ಥ ಮಾಡಿಕೊಳ್ಳಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಕ್ಲಿಷ್ಟಕರವಾಗಿದೆ. ಸೊ ವಾಸ್ತವ ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಅಪ್ಲಿಕೇಶನ್ಗಳು ಬಳಕೆದಾರ ಸ್ನೇಹಿಯಾಗಿ ಮತ್ತು ಎಲ್ಲರಿಗೂ ಪ್ರಯೋಜನವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಉದಾಹರಣೆಗೆ ನೀವು ಈಗಾಗಲೇ ಬಳಸುತ್ತಿರುವ ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಮೆಟಾ ಎಐ ಅಂತ ನೋಡಬಹುದು. ನೀವು ಅದಕ್ಕೆ ಪ್ರಶ್ನೆಗಳನ್ನು ಕೇಳ್ತೀರಾ ಮತ್ತು ಅದು ನಿಮಗೆ ಸಮಂಜಸವಾದ ಉತ್ತರವನ್ನು ಕೊಡಲು ಪ್ರಯತ್ನ ಮಾಡುತ್ತಿದೆ. ಇನ್ನೂ ಹೆಚ್ಚಿನ ಉದಾಹರಣೆಯನ್ನು ಕೊಡಬಹುದಾದರೆ, ನಮಗೆ ಗೊತ್ತಿಲ್ಲದಂತೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ನಮ್ಮ ದೈನಂದಿನ ಜೀವನದ ಭಾಗವಾಗಿದೆ. ಉದಾಹರಣೆಗೆ ನೀವು ಲೊಕೇಶನ್ ಸಲುವಾಗಿ ಗೂಗಲ್ ಮ್ಯಾಪ್ ಬಳಸುವಾಗ ಎಐ ಒಳ್ಳೆಯ ಮಾರ್ಗವನ್ನು ಸೂಚಿಸಲು ಟ್ರಾಫಿಕ್ ಮಾಡೆಲ್ಗಳನ್ನು ಬಳಸಿ ನಿಮಗೆ ಯಾವ ದಾರಿ, ಎಷ್ಟು ಸಮಯ, ಎಷ್ಟು ದೂರ, ಟ್ರಾಫಿಕ್ ಹೇಗಿದೆ ಅಂತೆಲ್ಲ ಕರಾರುವಕ್ಕಾಗಿ ತಿಳಿಸುತ್ತದೆ. ಅದರಂತೆ ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ ನಂತಹ ಅಪ್ಲಿಕೇಶನ್ನಲ್ಲಿ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡುವಾಗ ನಿಮಗೆ ಬ್ರೌಸಿಂಗ್ ಹಿಸ್ಟ್ರಿ ಆಧಾರದ ಮೇಲೆ ಎಐ ಸಂಬಂಧಿಸಿದ ಉತ್ಪನ್ನಗಳ ಶಿಫಾರಸನ್ನು ಮಾಡುತ್ತದೆ. ಕಟ್ಟುಕತೆ 3. ಕೃತಕ ಬುದ್ಧಿಮತ್ತೆ ಸಾಫ್ಟ್ವೇರ್ ಮತ್ತು ರೋಬೋಟಿಕ್ ನಂತಹ ಹೈಟೆಕ್ ಕೈಗಾರಿಕೆಗಳಲ್ಲಿ ಮಾತ್ರ ಉಪಯುಕ್ತವಾಗಿದೆ ಎನ್ನುವುದು. ಆದರೆ ವಾಸ್ತವದಲ್ಲಿ ಕೃಷಿ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯು ಪ್ರಯೋಜನಕಾರಿಯಾಗಿದೆ. ಕೃತಕ ಬುದ್ಧಿಮತ್ತೆಯು ರೈತರಿಗೆ ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಮತ್ತು ತ್ಯಾಜ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತಿದೆ. ಉದಾಹರಣೆಗೆ ಎಐ ಚಾಲಿತ ಡ್ರೋನ್ಗಳು ಬೆಳೆ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಬಹುದು ಮತ್ತು ಹೆಚ್ಚು ನೀರು ಅಥವಾ ರಸಗೊಬ್ಬರ ಅಗತ್ಯವಿರುವ ಪ್ರದೇಶಗಳನ್ನು ಗುರುತಿಸಬಹುದು. ಇದು ಹೆಚ್ಚು ಪರಿಣಾಮಕಾರಿ ಕೃಷಿ ಪದ್ಧತಿಗಳಿಗೆ ಕಾರಣವಾಗುತ್ತದೆ. ಭಾರತ ಸರ್ಕಾರವು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುವುದರಿಂದ ಮುಂದಿನ 5 ವರ್ಷಗಳಲ್ಲಿ ಕೃಷಿ ಆದಾಯವನ್ನು 20ರಿಂದ 30% ಹೆಚ್ಚಿಸುವ ನಿರೀಕ್ಷೆ ಇದೆ. ಅದರ ಜೊತೆಗೆ ಆರೋಗ್ಯ ಮತ್ತು ರಕ್ಷಣೆಯಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸುತ್ತಿದ್ದೇವೆ. ಉದಾಹರಣೆಗೆ ರೋಗಗಳನ್ನು ಹೆಚ್ಚು ನಿಖರವಾಗಿ ಮತ್ತು ತ್ವರಿತವಾಗಿ ಪತ್ತೆ ಹಚ್ಚಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಕ್ಟರ್ಸ್ಗೆ ಹೆಲ್ಪ್ ಮಾಡುತ್ತೆ. ಎಐ ಸಹಾಯದಿಂದ ಕ್ಯಾನ್ಸರ್ನಂತಹ ರೋಗಗಳ ಆರಂಭಿಕ ಸೂಚನೆಗಳನ್ನು ಪತ್ತೆ ಹಚ್ಚಲು ಬಳಸಬಹುದು. ಅದು ಇತ್ತೀಚಿನ ಒಂದು ವರದಿಯಲ್ಲೂ ಕೂಡ ಪ್ರಕಟವಾಗಿದೆ. ಆರಂಭದಲ್ಲೇ ಪತ್ತೆ ಹಚ್ಚುವ ಮೂಲಕ ಜೀವಗಳನ್ನು ಉಳಿಸಬಹುದು. ಉದಾಹರಣೆಗೆ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಊಹಿಸಲು ಭಾರತೀಯ ಆಸ್ಪತ್ರೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಚಾಲಿತ ಸಾಧನಗಳನ್ನು ಬಳಸಲಾಗುತ್ತದೆ. ಮತ್ತೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಎಐ ಚಾಲಿತ ಸಾಧನಗಳು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಕಲಿಕೆಯ ಅನುಭವಗಳನ್ನು ಒದಗಿಸಬಹುದು. ಇದು ಕಲಿಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಆಕರ್ಷಕವಾಗಿಸುತ್ತದೆ. ಕಟ್ಟುಕತೆ 4. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ ಡೆಫಿಷಿಯನ್ಸಿಗೆ ಕಾರಣವಾಗುತ್ತದೆ ಎನ್ನುವುದು. ಆದರೆ ವಾಸ್ತವದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಅಪ್ಸ್ಕಿಲ್ ಆಗೋಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಹಾಗೂ ಅದು ಶಿಕ್ಷಣದ ಸಾಧನವೂ ಕೂಡ ಆಗಿದೆ. ಉದಾಹರಣೆಗೆ ಆನ್ಲೈನ್ನಲ್ಲಿ ಎಐ ಚಾಲಿತ ಲರ್ನಿಂಗ್ ಪ್ಲಾಟ್ಫಾರ್ಮ್ಗಳು ಎಐಗೆ ಸಂಬಂಧಿಸಿದ ವಿವಿಧ ವಿಷಯಗಳಲ್ಲಿ ಕೋರ್ಸ್ಗಳನ್ನು ನೀಡುತ್ತವೆ. ಈ ವೇದಿಕೆಗಳು ಕೋರ್ಸ್ಗಳನ್ನು ಶಿಫಾರಸು ಮಾಡಲು ಮತ್ತು ನಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಲು ಎಐ ಅನ್ನು ಬಳಸುತ್ತವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಕಾರಾತ್ಮಕ ಪರಿಣಾಮಗಳು. ಆರ್ಥಿಕ ಬೆಳವಣಿಗೆ. ಅಕ್ಸೆಂಚರ್ ಕಂಪನಿಯ ವರದಿಯ ಪ್ರಕಾರ ಎಐ 2035ರ ವೇಳೆಗೆ ಭಾರತದ ಆರ್ಥಿಕತೆಗೆ ಸುಮಾರು 80 ಲಕ್ಷ ಕೋಟಿಗಳನ್ನು ಸೇರಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಇದು ವಾರ್ಷಿಕ ಬೆಳವಣಿಗೆಯ ದರವನ್ನು 1.3% ಹೆಚ್ಚಿಸುತ್ತದೆ. ದಕ್ಷತೆ ಮತ್ತು ಉಳಿತಾಯ. PwC ಇಂಡಿಯಾದ ವರದಿಯು ಸುಧಾರಿತ ದಕ್ಷತೆ ಮತ್ತು ಉತ್ಪಾದಕತೆಯ ಮೂಲಕ 2030ರ ವೇಳೆಗೆ ಭಾರತೀಯ ವ್ಯವಹಾರಗಳಿಗೆ ಸುಮಾರು 13 ಲಕ್ಷ ಕೋಟಿಗಳಷ್ಟು ಉಳಿತಾಯ ಮಾಡಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ. ಸುರಕ್ಷತೆ ಮತ್ತು ನಿಖರತೆ. ಉತ್ಪಾದನೆಯಲ್ಲಿ ಎಐ ಚಾಲಿತ ರೋಬೋಟ್ಗಳು ಅಪಾಯಕಾರಿ ಕಾರ್ಯಗಳನ್ನು ನಿಖರತೆಯಿಂದ ನಿರ್ವಹಿಸಬಲ್ಲವು. ಈ ಮೂಲಕ ಅಪಘಾತಗಳ ಅಪಾಯವನ್ನು ಕಡಿಮೆ ಮಾಡುತ್ತವೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಸುಧಾರಿಸುತ್ತವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉದ್ಯೋಗ ಮಾರುಕಟ್ಟೆಯನ್ನು ಪರಿವರ್ತಿಸುತ್ತಿದ್ದರೂ ಅದು ಉದ್ಯೋಗಗಳನ್ನು ತೆಗೆದುಹಾಕುತ್ತಿಲ್ಲ. ಬದಲಿಗೆ ಕೆಲಸದ ಸ್ವರೂಪವನ್ನು ಬದಲಾಯಿಸುತ್ತಿದೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ.
ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ನಿರಂತರ ಕಲಿಕೆ ಮತ್ತು ಹೊಂದಾಣಿಕೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ ವ್ಯವಹಾರಗಳನ್ನು ಸುಧಾರಿಸಲು, ಹೊಸತನವನ್ನು ಹೆಚ್ಚಿಸಲು ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಸರಿಯಾದ ಮಾರ್ಗದ ಮೂಲಕ ಅದರ ಸಾಮರ್ಥ್ಯವನ್ನು ಬಳಸಿಕೊಳ್ಳಬಹುದಾಗಿದೆ. ಕೃತಕ ಬುದ್ಧಿಮತ್ತೆಯು ಮಾನವ ಸಾಮರ್ಥ್ಯಗಳಿಗೆ ಸಹಾಯ ಮಾಡಲು ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಸಾಧನವಾಗಿದೆ ಎಂಬುದನ್ನು ಅರಿತುಕೊಳ್ಳುವುದು ತುಂಬಾ ಅಗತ್ಯವಾಗಿದೆ. ಹೊಸ ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಅದಕ್ಕೆ ತಕ್ಕಂತೆ ಬದುಕನ್ನು ರೂಪಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿದೆ. ಸೈನಿಂಗ್ ಆಫ್, ಸಿದ್ದು ಮಠಪತಿ.